ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಹೇಳಿ ಸರ್. ಸರ್ ನಮಸ್ತೆ. ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಗ್ರೇ ಬಣ್ಣದ್ದು ಸೇಲ್ಗಿದೆ ಅಂತ. ಹೌದು ಸರ್, ಹೌದು. ಹೇಳಿ ಸರ್. ಏನೈತ್ರಿ ಸರ್ ಇದು ಮಾಡಲು? ಸರ್ ಅದು 2012 ಸರ್, ಸ್ವಿಫ್ಟ್ VXI ಸರ್. ಅದು ಮಿಸ್ ಆಗ್ಯದ. ZX ಅಂತ ಅಲ್ಲಿ ಇದನ್ನು ಸ್ಟಿಕ್ಕರ್ ಹಾಕಿಬಿಟ್ಟಿದ್ದಾರೆ. ಅದು ಸ್ವಿಫ್ಟ್ VXI, ಮಾರುತಿ ಸುಜುಕಿ ಸ್ವಿಫ್ಟ್ VXI 2012. 2012 ಮಾಡಲ್ ಐತ್ರಿ ಮಾರುತಿ ಸುಜುಕಿ ಸ್ವಿಫ್ಟ್ VXI ವೇರಿಯಂಟು. ಅದು ಮಿಸ್ ಆಗಿ ZXI ಹಾಕ್ಸಿದಾರಾ? ZXI ಹಾಕ್ಬಿಟ್ಟದು ಮಿಸ್ ಆಗಿದ್ದಾರೆ ಅವರು, ಇವ್ರು ಹಾಕ್ಬಿಟ್ಟಿದ್ದಾರೆ ಅವರು. ಓಕೆ ಸರ್. ಹ್ಞೂ. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಅದು ಸೆಕೆಂಡ್ ಓನರ್ ಸರ್ ಗಾಡಿ. ಅದು ಗಾಡಿ ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ. ಥರ್ಡ್ ಓನರ್ ಸರ್. ಹೌದು ಹೌದು. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಸರ್ ಅದು ಪೆಟ್ರೋಲ್ ಮತ್ತು CNG ಗಾಡಿ ಸರ್. ಅದು ಪೆಟ್ರೋಲ್ ಅಷ್ಟೇ ಅಲ್ಲ, ಪೆಟ್ರೋಲ್ ಪ್ಲಸ್ CNG ಎರಡೂ ಇದೆ ಅದರಲ್ಲಿ. CNG ಫಿಟ್ನೆಸ್ ಮಾಡಿಸಿದ್ರಾ? ಹೌದು ಸರ್, ಫಿಟ್ನೆಸ್ ಇದೆ, ಪ್ಲಸ್ ಅದು ಅಪ್ರೂವಲ್ ಇದೆ, RTO ಅಪ್ರೂವಲ್ ಇದೆ. ಓಕೆ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಐತ್ರಿ? ಟೈರ್ ಎಲ್ಲ ನಿಮಗೆ 70% 75% ಮೈಲೇಜ್ ಇದೆ ಟೈರ್ ಎಲ್ಲ. ಎಲ್ಲ ಟೈರು ಚೆನ್ನಾಗಿದೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಸರ್ ಗಾಡಿ ಎಲ್ಲ ಸೀಲ್ಡ್ ಇಂಜಿನ್ ಸರ್. ಅದು ಆಯಿಲ್ ಸರ್ವಿಸ್ ಮೊನ್ನೆ ಆಗಿದ್ದೆ, ಮಾಡಿಸಿದ್ದೀನಿ ನಾನು. ಗಾಡಿ ಚೆನ್ನಾಗಿದೆ ಸರ್. ಸಣ್ಣ ಪುಟ್ಟ ಬಂಪರ್ ಟಚ್ ಅಪ್ ಆಗಿದೆ. ಗಾಡಿ ಏನು ಪೇಂಟ್ ಗಿಂಟ್ ಆಗಿಲ್ಲ, ಫುಲ್ ಪೇಂಟ್. ಓಕೆ. ಬಂಪರ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಒರಿಜಿನಲ್ ಇದೆ ಸರ್, ಆಕ್ಸಿಡೆಂಟ್ ಗಾಡಿ ಏನಲ್ಲ ಅದು. ಗಾಡಿ ಹಾಂ. ಆಕ್ಸಿಡೆಂಟ್ ಆಗೋದು, ರೀಪೇಂಟ್, ಡೆಂತು, ಕ್ರ್ಯಾಶಸ್, ಟಿಂಕರಿಂಗ್ ಕೆಲಸ, ಗಾಡಿ ಮೇಲೆ ಎಲ್ಲ. ಓವರ್ ಸ್ಪೀಡ್ ಈ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಏನಿಲ್ಲ ಸರ್, ಇಲ್ಲ. ಆದರೆ ಸಣ್ಣ ಪುಟ್ಟ ಬಂಪರ್ ಟಚ್ ಅಪ್ ಎಲ್ಲ ಮಾಡಿಸಿದ್ದಾರೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಹೌದು. ಓಕೆ. ಅದು ಬಿಟ್ಟರೆ ಮೇಜರಾಗಿ ಏನಾಗಿಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಇವಾಗ ಕ್ಲೀನಾಗಿ ಕ್ಲಿಯರ್ ಐತ್ರಿ. ಹೌದು ಸರ್, ಹೌದು ಹೌದು ಹೌದು. ಏನು ಬರ್ತದೆ ಸರ್ ಮೈಲೇಜ್ ಎಲ್ಲ ಇವಾಗ CNGಯಲ್ಲಿ? ಸರ್ ಅದು CNG ಬಂದುಬಿಟ್ರೆ ನಿಮಗೆ 28ರಿಂದ 30 ಬರುತ್ತೆ ಸರ್ CNG ಇಲ್ಲಿ. ಅದು ಹ್ಞೂ. ಆಮೇಲೆ ಎರಡು ಅಪ್ರೂವಲ್ ಅದು. ಆಮೇಲೆ ರನ್ನಿಂಗ್ ಇದೆ CNG. ಓಕೆ. ಆಟೋಮೆಟಿಕ್ ಅದೇ ತಗೊಳುತ್ತೆ CNGಗೆ. ಹ್ಞೂ. ಜೊತೆಗೆ ಮತ್ತು ಪೆಟ್ರೋಲಲ್ಲಿ ಒಂದು 17 18 ಅಂತೂ ಬರುತ್ತೆ ಸರ್. 17 ಅಂತೂ ಬರುತ್ತೆ. ಓಕೆ ಸರ್. ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್, ಕಂಪ್ನಿ ಫಿಟೆಡ್ ಬಂದಿರೋದಾಗಿರ್ಬೋದು ಅಥವಾ ಅಡಿಷನಲ್ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಆಫ್ಟರ್ ಮಾರ್ಕೆಟಿಂಗ್ ಮಾಡಿಸಿರೋದಾಗಿರ್ಬೋದು, ಏನೇನು ಐತ್ರಿ ಫೀಚರ್ಸು? ಸರ್ ಅದು ಕಂಪ್ನಿ ಫಿಟ್ ಇದೆ ಸರ್ ಎಲ್ಲ. ಅದು VXI ಎಲ್ಲ 4 ಪವರ್ ವಿಂಡೋ ಬರುತ್ತೆ ಸರ್. ಅದು ಹಾಂ. 4 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಇದೆ, AC ಇದೆ, ಓಕೆ. ಸೆಂಟ್ರಲ್ ಲಾಕ್ ರಿಮೋಟ್ ಇದೆ ಸರ್. ಒಂದು ಸಿಂಗಲ್ ರಿಮೋಟ್ ಇದೆ, ಪ್ಲಸ್ ಸೆಂಟ್ರಲ್ ಲಾಕ್ ಇದೆ ಅದರಲ್ಲಿ. ಓಕೆ. ಮಾಮೂಲಿ ಪವರ್ ಸ್ಟೇರಿಂಗ್ ಆಗಿರ್ಬೋದು, 4 AC ಮ್ಯೂಸಿಕ್ ಸಿಸ್ಟಮ್, ಸೆಂಟರ್ ಲಾಕು, ಸೀಟ್ ಕವರ್ ಆಗಿರ್ಬೋದು, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಅಟ್ಯಾಚ್ಮೆಂಟ್ ಮಾಡಿದ್ದೀರಾ? ಹೌದು ಸರ್. ಸೀಟ್ ಕವರ್ ಎಲ್ಲ ಹೊಸದು ಹಾಕ್ಸಿದ್ದೀನಿ ಸರ್. ಅದು ಆಮೇಲೆ ಬ್ಯಾಕ್ ಒಂದು ಸ್ಪೈಲರ್ ಹಾಕ್ಸಿದ್ದೀನಿ. ಹಾಂ. ಆಮೇಲೆ ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್ TV ಹಾಕ್ಸಿದ್ದೀನಿ, ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀನಿ ಗಾಡಿಗೆ. ಓಕೆ. ಇದೆಲ್ಲ ಕೂಡ ಸಂಪೂರ್ಣವಾಗಿ ವರ್ಕಲ್ಲಿ ಇರುವಂಥದ್ದಾ? ಹೌದು ಸರ್. ಅದು ಹ್ಯಾಂಡ್ಲ್ ಕ್ರೋಮು, ಮಿರರ್ ಕ್ರೋಮು, ಫುಲ್ ಸ್ಟೆಪ್ಪು, ಡ್ರೈವರ್ ಹ್ಯಾಂಡ್ ರೆಸ್ಟು, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಹಾಕ್ಸಿದ್ದೀನಿ ಸರ್ ಅದರಲ್ಲಿ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಇನ್ಸೂರೆನ್ಸ್ ಕೂಡ ಎಲ್ಲಿ ಕಡೆ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಅದು FC 2012 ಅಲ್ಲ ಸರ್, ಇನ್ನು 2 ವರ್ಷ FC ಬರುತ್ತೆ. ಇನ್ಸೂರೆನ್ಸ್ ಇನ್ನೊಂದು 5-6 ತಿಂಗಳು ಇನ್ಸೂರೆನ್ಸ್ ಇದೆ ಸರ್. ಗಾಡಿ ತೊಗೊಳೋರಿಗೆ ಇನ್ನೂ 6 ತಿಂಗಳ ತನಕ ಇನ್ಸೂರೆನ್ಸ್ ಸಿಗುತ್ತೆ ರನ್ನಿಂಗ್? ಏನಿಲ್ಲ ಸರ್, ಎಲ್ಲ ರನ್ನಿಂಗ್ ಇದೆ ಸರ್. ಹೌದು ಹೌದು. ಈ ಸರ್ ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಗಾಡಿ ಏನು ಕೋಟ್ ಮಾಡ್ತೀರಾ ಅಥವಾ ಪ್ರೈಸು? ಸರ್ ನಾನು ಅದು 370 ಹೇಳ್ತಿದ್ದೀನಿ ಸರ್. ಅದು ಫೈನಲ್ ಟು ಫೈನಲ್ ಅಂದರೆ ಒಂದು 345 ಕೊಡ್ತೀನಿ ಸರ್ ಲಾಸ್ಟ್. ಓಕೆ. ಮಾಡಲ್ ಪ್ಲಸ್ ಅದು ಏನು ಬೆನಿಫಿಟ್ ಅಪ್ಪ ಅಂದರೆ CNG ಅವರು ಹಾಕ್ಸಿ ಅಪ್ರೂವಲ್ ಮಾಡ್ಸೋಕ್ಕೆ 40-45 ಸಾವಿರ ಬರುತ್ತೆ ಸರ್. ಅದು ಅದು CNG ಈಗ ವರ್ತ್ ಇದೆ. ಹಾಂ, ಹೌದು ಹೌದು ಹೌದು. ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಅದು ವರ್ತ್ ಆಗುತ್ತೆ ಅವ್ರಿಗೆ. ಇವಾಗ ಅವ್ರ ಕಡೆಗೆ CNG ಹಾಕ್ಸ್ತಾ ಇದ್ದಾರೆ ಅಂದರೆ ಅವ್ರಿಗೆ 40ರಿಂದ 45 ಸಾವಿರ ರೂಪಾಯಿ ತನಕ ಅಮೌಂಟ್ ಹೋಗುತ್ತೆ. ಇವಾಗ ಹಾಂ, ಕಾರ್ amount ತೊಗೊಂಡ್ರೆ CNG ಹಾಕ್ಸ್ಬೇಕನ್ನೋದು ಅವಶ್ಯಕತೆನೇ ಇಲ್ಲ. ಇಲ್ಲ. ಹಾಕ್ಸಿರೋದೇ ಇರುತ್ತೆ, ಆರಾಮಾಗಿ ಓಡಿಸ್ಕೋಬೋದು. ಹೌದು ಹೌದು ಹೌದು. ಈಗ ಬರೀ ಪೆಟ್ರೋಲ್ ಗಾಡಿನೇ 3.5 ತನಕ ಕೊಡ್ತಿದ್ರು ಸರ್. ಅದು 12 ಗಾಡಿಗಳೆಲ್ಲ. ಈಗ ಏನಪ್ಪ CNG ಇದೆ, ಒಂದು 45 ಸಾವಿರ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಲ್ಲ, ಅವ್ರಿಗೆ ಒಳ್ಳೆ ಬೆನಿಫಿಟ್ ಇದೆ ಗಾಡಿ. ಓಕೆ ಸರ್. ಇವಾಗ ಮಾಡಲ್ ಬಂದುಬಿಟ್ಟು 2012 ಮಾಡಲ್ ಐತ್ರಿ. ತಾವು ಸೆಕೆಂಡ್ ಓನರು, ಗಾಡಿ ತೊಗೊಂಡು ಥರ್ಡ್ ಓನರ್ ಆಗ್ತಾರೆ. ಹೌದು ಸರ್, ಹೌದು. ರೇಟ್ ಬಂದುಬಿಟ್ಟು 3,70,000 ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದವರಿಗೆ 3,45,000 ಗಾಡಿ ಕೊಡ್ತೀರಾ? ಹೌದು ಸರ್, ಪಕ್ಕ ಕೊಡ್ತೀನಿ. ಓಕೆ. ಇದನ್ನು ಫೈನಲ್ ರೇಟ್ ಆಗುತ್ತಾ? ಇನ್ನು ಹತ್ತಿರ ಹೌದು ಬಂದರೆ ಸರ್, ಸರ್ ಇದರಲ್ಲೂ ಕೂಡ ಫೈನಲ್. ಕಡಿಮೆ ಆಗುವಂಥದ್ದು 3,45,000 ಕೂಡ. ಇಲ್ಲ ಸರ್, ಅದು ಫೈನಲ್ ಆಗುತ್ತೆ ಸರ್. ಯಾಕಪ್ಪ ಅಂದರೆ ಅದು ಪೆಟ್ರೋಲ್ ರೇಟೇ 3.5 ಕೊಡ್ತಿದ್ದಾರೆ. CNG ಇದೆಯಲ್ಲ, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. 45ಕ್ಕೆ ಆರಾಮಾಗಿ ಕೊಡ್ತೀನಿ. ಓಕೆ. ಗಾಡಿ ಒಂದು ಲೊಕೇಶನ್ ರೀ? ಸರ್ ಇದು ದಾವಣಗೆರೆ ಸಿಟಿಯಾಗೆ ಇದೆ ಸರ್ ಗಾಡಿ.
ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಇದೇ ನಂಬರ್ ಹಾಕ್ಬಿಡಿ. ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು.